ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಸಿಬಿ ಟೀಮ್ ಮತ್ತು ಡಿಎನ್ಎ ಇಬ್ಬರು ಕೂಡ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಅವರು ಹೇಳ್ತಾ ಇರತಕ್ಕಂಥದ್ದು ಈ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಆದ ದುರಂತಕ್ಕೂ ನಮಗೂ ಏನು ಸಂಬಂಧ ಇಲ್ಲ, ಇದೆಲ್ಲದಕ್ಕೂ ಕೂಡ ಸರ್ಕಾರನೇ ಹೊಣೆ ಅಂತ ಅವರು ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರಲ್ಲ, ಈ ಸಸ್ಪೆನ್ಷನ್ ಆರ್ಡರನ್ನು ಹಿಂಪಡೆಯುವಂತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ, ಆರ್ಸಿಬಿ ಮತ್ತು ಡಿಎನ್ಎಯಿಂದ ರಿಟ್ ಅರ್ಜಿ. ಕಾಲ್ತುಳಿತ ದುರಂತಕ್ಕೆ ಸರ್ಕಾರವೇ ಹೊಣೆ, ಸರ್ಕಾರದ ವಿರುದ್ಧ ಆರ್ಸಿಬಿ ಗಂಭೀರ ಆರೋಪ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಭೀಕರ ಕಾಲ್ತುಳಿತವಾಗಿ 6 ದಿನವಾದರೂ ಇನ್ನೂ ಗೊಂದಲ ಬಗೆಹರಿದಿಲ್ಲ. ಸರ್ಕಾರದಿಂದ ಹಿಡಿದು ಆರ್ಸಿಬಿವರೆಗೆ ಒಬ್ಬೊಬ್ಬರದ್ದು ಒಂದೊಂದು ಮಾತು ಮತ್ತು ನುಣುಚಿಕೊಳ್ಳುವ ಕೆಲಸವೇ ಆಗ್ತಿದೆ. ಇದೀಗ ಆರೋಪಿತ ಸ್ಥಾನದಲ್ಲಿರೋ ಆರ್ಸಿಬಿ ಹಾಗೂ ಡಿಎನ್ಎ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದು, ಕಾಲ್ತುಳಿತಕ್ಕೆ ಸರ್ಕಾರವೇ ಕಾರಣ ಅಂತ ಗಂಭೀರ ಆರೋಪ ಮಾಡಿದೆ. ವಿಧಾನಸೌಧ ಮುಂಭಾಗದ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ಲ, ಸ್ಟೇಡಿಯಂ ಬಳಿಯಾದ ಕಾಲ್ತುಳಿತವೇ ಅವಾಂತರಕ್ಕೆ ಕಾರಣ ಅಂತ ಸರ್ಕಾರ ವಾದಿಸುತ್ತಿದ್ರು. ಈ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಸರ್ಕಾರಿ ಕಾರ್ಯಕ್ರಮದ ನಿರೂಪಕರು ಪ್ರಚೋದನೆ ಕೊಟ್ಟಿರೋ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ಇನ್ನು ಹೈಕೋರ್ಟ್ಗೆ ಸಲ್ಲಿಸಿರೋ ಅರ್ಜಿಯಲ್ಲಿ ಏನಿದೆ ಅಂತ ನೋಡೋಣ. ಆರ್ಸಿಬಿ ಮ್ಯಾನೇಜ್ಮೆಂಟ್ನ ವಾದವೇನು? ನಮಗೂ ಈ ಕಾರ್ಯಕ್ರಮಕ್ಕೂ ಯಾವುದೇ ಸಂಬಂಧವಿಲ್ಲ, ಕೇವಲ ಆಟಗಾರರನ್ನ ಕರೆತರುವುದಷ್ಟೇ ನಮ್ಮ ಕೆಲಸವಾಗಿತ್ತು. ಸರ್ಕಾರದ ಅನುಮತಿ ಪಡೆದೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ವಿ. ಜೂನ್ 3ರಂದೇ ಅನುಮತಿ ಸಿಕ್ಕಿದೆ ಅಂತ ಕೆಎಸ್ಸಿಎಯಿಂದ ದೃಢೀಕರಣ ಆಗಿತ್ತು. ಕೆಎಸ್ಸಿಎ ಮಾಹಿತಿ ಆಧರಿಸಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು. ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಆರ್ಸಿಬಿ ಹೇಳಿದೆ. ಡಿಎನ್ಎ ಎಂಟರ್ಟೈನ್ಮೆಂಟ್ ಆರೋಪ. ಈ ಹಿಂದೆ ಭಾರತ ಟಿ20 ವಿಶ್ವಕಪ್ ಗೆದ್ದಾಗ ವಿಕ್ಟರಿ ಪರೇಡ್ ನಡೆಸಿದ್ವಿ. 3 ಲಕ್ಷ ಜನರಿದ್ರೂ ಯಾವುದೇ ಅವಘಡಗಳಾಗಿರಲಿಲ್ಲ. ವಾಂಖೇಡೆ ಸ್ಟೇಡಿಯಂ ಸಾಮರ್ಥ್ಯ 32,000 ಇದ್ರೂ ಸಮಸ್ಯೆ ಆಗಲಿಲ್ಲ. ಜೂನ್ 3ರಂದೇ ವಿಕ್ಟರಿ ಪರೇಡ್ಗೆ ಕೋರಿ ಪತ್ರ ಬರೆದಿದ್ವಿ. ತೆರೆದ ಬಸ್ ಪರೇಡ್ಗೆ ಪೊಲೀಸರು ನಿರಾಕರಣೆ ಮಾಡಿದ್ರು. ವಿಧಾನಸೌಧ ಕಾರ್ಯಕ್ರಮ ಆಯೋಜಿಸಿದ್ದೇ ಸರ್ಕಾರ. ವಿಧಾನಸೌಧ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆ ಇದ್ದು, ಸ್ಟೇಡಿಯಂ ಬಳಿ ಅಗತ್ಯವಿದ್ದಷ್ಟು ಪೊಲೀಸರು ಇರಲಿಲ್ಲ. ವಿಜಯೋತ್ಸವದಲ್ಲಿ ಭಾಗಿಯಾಗಲು ಸರ್ಕಾರವೇ ಕರೆ ಕೊಟ್ಟದ್ರಿಂದಲೇ ಲಕ್ಷಾಂತರ ಜನ ವಿಧಾನಸೌಧಕ್ಕೆ ಬಂದು ಸ್ಟೇಡಿಯಂಗೂ ಬಂದಿದ್ದೇ ಕಾಲ್ತುಳಿತಕ್ಕೆ ಕಾರಣ ಎಂದು ಹೇಳಿದೆ. ಇಂಡಿಯನ್ ಪೊಲೀಸ್ ಫೌಂಡೇಶನ್ನಿಂದ ಸಿಎಂಗೆ ಪತ್ರ, ಅಮಾನತು ಆದೇಶ ವಾಪಸ್ ಪಡೆಯಬೇಕೆಂದು ಮನವಿ. ಸಸ್ಪೆಂಡ್ ಪ್ರಶ್ನಿಸಿ ಸಿಎಟಿ ಮೊರೆ ಹೋದ ವಿಕಾಸ್ ಕುಮಾರ್. ಇನ್ನು ಸ್ಟೇಡಿಯಂ ಕಾಲ್ತುಳಿತದಲ್ಲಿ 11 ಅಮಾಯಕರ ಸಾವಿನ ಬಗ್ಗೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದೆ. ಸಿಐಡಿ, ಮ್ಯಾಜಿಸ್ಟ್ರೇಟ್ ಹಾಗೂ ನ್ಯಾಯಾಂಗ ತನಿಖೆ ನಡೆಯುತ್ತಿದೆ. ಮೃತ್ಯುಕಾಂಡದ ಕಾರಣೀಕರ್ತರ್ಯಾರು ಅನ್ನೋ ಬಗ್ಗೆ ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದು ಸ್ಫೋಟಕ ಅಂಶ ಬಯಲಾಗಿದೆ. ಇನ್ನು ಪೊಲೀಸ್ ಆಯುಕ್ತ ದಯಾನಂದ್, ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಸೇರಿದಂತೆ 5 ಪೊಲೀಸ್ ಆಯುಕ್ತರ ಅಮಾನತಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣವಾಗಿದ್ದು, ಅಮಾನತು ಆದೇಶ ವಾಪಸ್ ಪಡೆಯುವಂತೆ ಇಂಡಿಯನ್ ಪೊಲೀಸ್ ಫೌಂಡೇಶನ್ ಹಾಗೂ ನಿವೃತ್ತ ಐಪಿಎಸ್ಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಇನ್ನೊಂದೆಡೆ ಅಮಾನತು ಪ್ರಶ್ನಿಸಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಸಿಎಟಿ ಮೊರೆ ಹೋಗಿದ್ದಾರೆ. ಈ ಮಧ್ಯೆ ಐಪಿಎಸ್ ಅಧಿಕಾರಿಗಳ ಮಾದರಿ 2 ಐಎಎಸ್ಗಳ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಡವೂ ಜೋರಾಗಿದೆ. ಇನ್ನು ವಿಧಾನಸೌಧ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿದ್ದ ರಾಜ್ಯಪಾಲರನ್ನು ಆಹ್ವಾನಿಸಿದ್ಯಾರು ಅನ್ನೋ ಪ್ರಶ್ನೆಗೆ ಇದುವರೆಗೂ ಉತ್ತರವಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಅವರನ್ನೇ ಕೇಳಿ ಅಂತ ಆರ್ಸಿಬಿ ಹಾಗೂ ಕೆಎಸ್ಸಿಎ ಕಡೆ ಬೊಟ್ಟು ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡಿದ್ದು, ಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಇನ್ನೊಂದೆಡೆ ಈಗಾಗಲೇ ಹೈಕಮಾಂಡ್ಗೆ ಗೃಹ ಸಚಿವ ಪರಮೇಶ್ವರ್ ವಿವರಣೆ ನೀಡಿದ್ದು, ತಮಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನೀವು ರಾಜ್ಯಪಾಲರನ್ನು ಕೇಳಬೇಕು, ನಾನು ಕೇಳೋದು ಏನು ಹೇಳ್ತಿಲ್ಲ ಸರ್. ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರ? ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಸರ್ಕಾರ ಆಹ್ವಾನ ಕೊಟ್ಟಿದ್ರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಸರ್. ನೀವು ರಾಜ್ಯಪಾಲರು ಭೇಟಿ ಮಾಡಿ. ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ, ದೂರವಾಣಿ ಮೂಲಕ ಏನೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ಅವರು ಯಾವುದು ನನಗೆ ಇಲ್ಲಿ ತನಕ ಕರೆದೂ ಇಲ್ಲ. ಅಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ಅವ್ರಿಗೂ ಆತಂಕ ಇರುತ್ತಲ್ಲ, ಮಾಹಿತಿಗಳು ತಗೊಳ್ತಾ ಇರ್ತಾರೆ. ಒಟ್ಟಾರೆ ದಿನದಿಂದ ದಿನಕ್ಕೆ ಒಂದೊಂದು ಸ್ಫೋಟಕ ಬೆಳವಣಿಗೆಗಳು ಆಗ್ತಿವೆ. ಸರ್ಕಾರದ ವಿರುದ್ಧವೇ ಆರೋಪಗಳು ಕೇಳಿ ಬರ್ತಿವೆ. ಇದಕ್ಕೆಲ್ಲ ಸಿಎಂ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಹಾಗೂ ಹೈಕಮಾಂಡ್ ಏನು ವಾರ್ನ್ ಮಾಡುತ್ತೆ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.